ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಸ್ಕರ್, ಏನಾಯ್ತು? ಯಾಕೆ ಕುಣ್ತಾ ಇದೆಯಾ? ಅದು ನಿನ್ನೆ ರಾತ್ರಿ ಈ ಪಾರ್ಟಿ ಎಫೆಕ್ಟ್. ಅಲ್ಲ, ರಾತ್ರಿ ಪಾರ್ಟಿ ಮಾಡಿದ್ದಕ್ಕೂ ಈಗ ಕುಡ್ತಾ ಇರೋದಕ್ಕೂ ಏನೋ ಸಂಬಂಧ? ಅಯ್ಯೋ ಅಪ್ಪ, ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ವಾ? ಅಪರೂಪ ಕುಡ್ದಿರೋ ಚಿಕ್ಕಪ್ಪಂಗೆ ಚಿಕ್ಕಮ್ಮ ಸರಿಯಾಗಿ ಮೈ ಚಳಿ ಬಿಡಿಸಿರ್ತಾರೆ. ಓ, ಅದ ವಿಷಯ. ಅರ್ಥ ಆಯ್ತು. ಅಲ್ಲ ಭಾಸ್ಕರ್, ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಹೆಂಡತಿನ ಕಂಟ್ರೋಲ್ ಇಟ್ಕೊಳ್ಳೋಕೆ ಆಗ್ಲಿಲ್ವಾ? ಏನು ಮಾಡಿದ್ರು ಅಣ್ಣ, ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಏನು ಮಾಡಿದ್ರು ಏನೂ ಆಗ್ತಾ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಏನ್ ವಿಷಯ? ಚಿರಾಗ್ ದೀಪ್ ಅವ್ರದ್ದು ಡೈವರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೋಸೆಸ್ ಮುಂದುವರ್ಸಕ್ಕೆ ಬರಕ್ಕೆ ಹೇಳಿದ್ರು. ಹೌದಾ? ಯಾರು? ನಾನೇ ಬರಕ್ ಹೇಳ್ದೆ ಮಾವ. ಚಿರುನ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನಮ್ ಚಿರು ದುರದೃಷ್ಟ, ಆ ದೀಪ ಅವನಿಗೆ ಗಂಟು ಬಿದ್ಲು. ಅವಳಿ ಮನೆ ಕಾಲಿಟ್ಟಾಗಿಂದ ನಮ್ಮೆಲ್ಲರಿಗೂ ಒಂದಲ್ಲ ಒಂದ್ ರೀತಿಯಲ್ಲಿ ತೊಂದರೆ ಆಗ್ತಾನೆ ಇದೆ. ಪಾಪ ನಮ್ ಚಿರುಗೂ ನೆಮ್ಮದಿ ಇಲ್ಲ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಎಲ್ರ ಮುಂದೆ ನಮ್ ಚಿರು ಮರ್ಯಾದೆ ಕಳೆದಿದ್ದಾಳೆ. ಅದಕ್ಕೆ ಅವ್ನ್ ಕೋಪ ಬಂದು ಡಿವೋರ್ಸ್ ಕೇಳಿದಾನೆ. ಡಿವೋರ್ಸ್ ಕೊಡೋದಕ್ಕೆ ಅವಳು ಒಪ್ಕೊಂಡಿದ್ದಾಳಲ್ಲ, ಅದಕ್ಕೆ ಡಿವೋರ್ಸ್ ಪ್ರೊಸೆಸ್ ಬೇಗ ಶುರು ಮಾಡ್ಲಿ ಅಂತ ಲಾಯರ್ನ ಕರ್ಸಿದ್ದೀನಿ. ಅಲ್ಲಮ್ಮ ಸೌಂದರ್ಯ, ಎಲ್ಲ ಸರಿ ಹೋಯ್ತಲ್ಲ. ದೀಪಾಯಿಂದ ಆಗಿರೋ ತಪ್ಪನ್ನ ಫಾರಿನ್ ಕ್ಲೈಂಟ್ಸ್ಗೆ ಹೇಳಿ ತಪ್ಪಿ ಹೋಗಿರೋ ಪ್ರಾಜೆಕ್ಟ್ ಮತ್ತೆ ಸಿಗೋ ಹಾಗೆ ಮಾಡಿದ್ಲಲ್ಲ. ಅದು ಅಲ್ಲದೆ ಚಿರು ಬಗ್ಗೆ ನೆಗೆಟಿವ್ ಆಗಿ ಬರ್ದ ಪ್ರೆಸ್ ಅವರೆಲ್ಲ ಈಗ ಪಾಸಿಟಿವ್ ಆಗಿ ಬರ್ದು ಆಯ್ತಲ್ಲ. ಮತ್ತೆ ಯಾಕಮ್ಮ ಡಿವೋರ್ಸ್ ಎಲ್ಲ? ಮಾವ, ನಾನು ಚಿರು ಬಗ್ಗೆ ಮಾತ್ರ ಯೋಚನೆ ಮಾಡ್ತಿಲ್ಲ, ದೀಪನ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ. ಚಿರು ಜೊತೆ ಆ ದೀಪ ಇದ್ರೆ ಅವಳು ನೆಮ್ಮದಿಯಾಗಿರಲ್ಲ, ನಮ್ ಚಿರುನು ನೆಮ್ಮದಿಯಾಗಿರಲ್ಲ. ಅದಕ್ಕೆ ಡಿವೋರ್ಸ್ ಕೊಡ್ಸಿ ಇಬ್ರು ಜೀವನನು ಸರಿ ಮಾಡೋಣ ಅಂತ. ಅಪ್ಪ, ನಾನಂತೂ ಅವರಿಬ್ರು ಡಿವೋರ್ಸ್ ಕೊಡೋದನ್ನ ಒಪ್ಪಲ್ಲ. ಅಲ್ಲಮ್ಮ ಅರ್ಚನಾ, ದೀಪಾನೇ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾಗ ಬೇಡ ಅನ್ನಕ್ ನಾವ್ಯಾರು? ಚಿರು ದೀಪ ಇವಾಗ ಮೊದ್ಲಿನ ತರ ದಿನ ಜಗಳ ಆಡ್ತಿಲ್ಲ. ಅವಳನ್ ಕಂಡ್ರೆ ಬೈತಿದ್ದಿದ್ ಚಿರು ಇವಾಗ ಅದನ್ನ ಕಮ್ಮಿ ಮಾಡಿದಾನೆ. ಅವಳ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಇಬ್ರಲ್ಲೂ ಹೊಂದಾಣಿಕೆ ಅನ್ನೋದು ಬರುತ್ತೆ. ಅದನ್ ಬಿಟ್ಟು ಇಬ್ರನ್ನು ದೂರ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ? ಸೌಂದರ್ಯ, ಅರ್ಚನಾ ಹೇಳೋದು ಸರಿಯಾಗಿದೆ. ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು. ಒಂದು ಸಲ ಅಲ್ಲ, 100 ಸಲ ಯೋಚನೆ ಮಾಡಿದ್ರು ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅದು ಅಲ್ಲದೆ ಇದು ನನ್ನ ಒಬ್ಳು ನಿರ್ಧಾರ ಅಲ್ಲ. ಡಿವೋರ್ಸ್ ಬೇಕು ಅಂತ ಕೇಳಿರೋದು ಚಿರು, ಕೊಡ್ತೀನಿ ಅಂತ ಒಪ್ಕೊಂಡಿರೋದು ಆ ದೀಪ. ಚಿರುಗೆ ಅವಳನ್ನ ಕಂಡ್ರೇನೆ ಇಷ್ಟ ಇಲ್ಲ ಅಂದ್ಮೇಲೆ ಅವಳಿಗೆ ಇಲ್ಲಿರೋದಕ್ಕೆ ಎಷ್ಟು ಟೈಮ್ ಕೊಟ್ಟರು ಏನು ಉಪಯೋಗ? ಯಾವುದೇ ಕಾರಣಕ್ಕೂ ಅವಳು ಚಿರುಗಾಗ್ಲಿ ನಮ್ಮ ಮನೆಗಾಗ್ಲಿ ಸೂಟ್ ಆಗಲ್ಲ. ಸುಮ್ನೆ ಒಟ್ಟಿಗೆ ಇರೋಕ್ ಹೇಳಿ ಅವರಿಬ್ರು ಜೀವನ ಹಾಳು ಮಾಡೋದಕ್ಕಿಂತ ದೂರ ಮಾಡಿ ಇಬ್ರು ನೆಮ್ಮದಿಯಾಗಿರೋದು ಬೆಟರ್. ಹೌದು ಬಾವಾ, ಸೌಂದರ್ಯ ಹೇಳ್ತಿರೋದು ಸರಿಯಾಗೇ ಇದೆ. ಆ ದೀಪ ಇಲ್ಲೇ ಇದ್ರೆ ಏನಾದ್ರೂ ಒಂದು ಎಡವಟ್ ಮಾಡ್ತಾನೆ ಇರ್ತಾಳೆ. ಅವಳಿಂದ ಯಾರಿಗೂ ನೆಮ್ಮದಿನೇ ಇಲ್ಲ. ಜಗದೀಶ್ ಅವರೇ, ಆ ಡಿವೋರ್ಸ್ಗೆ ಏನೇನು ಪ್ರೊಸೀಜರ್ಸ್ ಮಾಡಬೇಕೋ ಅದನ್ನೆಲ್ಲ ಬೇಗ ಸ್ಟಾರ್ಟ್ ಮಾಡಿಬಿಡಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಾನು ಬೆಳೆದಿಂಗಳ ಬಾಲೆ ಸಿಗ್ತೀನಿ ಅಂತ ಹೇಳಿ ಜಾಗ ಇದೇನೆ. ಇವತ್ತು ಖಂಡಿತ ಸಿಗ್ತಾಳೆ, ನಿರಾಸೆ ಮಾಡಲ್ಲ ಅನ್ಸುತ್ತೆ. na
ಬೆಳದಿಂಗಳ ಬಾಲೆ ಎಲ್ಲಿದ್ದೀರಾ? ಇಷ್ಟು ದಿನ ನನ್ನ ಕಣ್ಣು ಕಾಣದೆ ಬರೀ ವಾಯ್ಸ್ ಮಾತ್ರ ಕೇಳ್ತಿದ್ದೆ. ಆದ್ರೆ ಇವತ್ತು ನಿಮ್ಮನ್ನ ನೋಡೋ ಭಾಗ್ಯ ಸಿಕ್ಕಿದೆ. ಆದಷ್ಟು ಬೇಗ ನನ್ನ ಮುಂದೆ ಬಂದು ನನ್ನ ಅದೃಷ್ಟದ ಬಾಗಿಲು ತೆಗೀರಿ. ಎಲ್ಲಿದ್ದೀರಾ? ಬೆಳದಿಂಗಳ ಬಾಲೆ ನೀವ್ ಹೇಳಿದ ಜಾಗ ನೋಡಿ ಬಂದೀನಿ. ಜಾಸ್ತಿ ಕೂಗಾಡಿ ನಿನ್ ಗಂಟ್ಲನ್ನ ಹಾಳು ಮಾಡ್ಕೋಬೇಡ ನರಸಿಂಹ. ಇರು, ನಾನೇ ನಿನಗೆ ಕಾಲ್ ಮಾಡ್ತೀನಿ. ಹಲೋ, ಬೆಳದಿಂಗಳ ಬಾಲೆ ಎಲ್ಲಿದ್ದೀರಾ? ನಾನ್ ನೀವ್ ಹೇಳಿದ ಜಾಗ ಬಂದೀನಿ, ನೀವೇ ಕಾಣಿಸ್ತಾ ಇಲ್ಲ. ಅಯ್ಯೋ, ನನ್ಗೋಸ್ಕರ ನಿಮ್ ತಂದೆ ಒಬ್ರನ್ನೇ ಮನೇಲಿ ಬಿಟ್ಟು ಬಂದ್ರಾ? ಹಾ ಹೌದು, ಆದ್ರೆ ಎಲ್ಲ ಕೆಲಸ ನೀವೇ ಮಾಡಿ ಮುಗಿಸಿದ್ರಲ್ಲ. ಜೊತೆಗೆ ವೆರೈಟಿ ತಿಂಡಿ ಬೇರೆ ಮಾಡಿದ್ರಿ. ಮಾಡಕ್ ಏನು ಕೆಲಸನೇ ಇರ್ಲಿಲ್ಲ. ಸಾಹೇಬ್ರು ತಿಂಡಿ ಹಾಕೊಂಡು ಅವ್ರ ಪಾಡಾಗ ಅವ್ರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಆ ಗ್ಯಾಪಲ್ಲಿ ನಾನ್ ನಿಮ್ಮನ್ನ ನೋಡೋಣ ಅಂತ ಎಸ್ಕೇಪ್ ಆಗಿ ಬಂದಿದ್ದೀನಿ. ಥ್ಯಾಂಕ್ಸ್. ನನಗ್ ನೀವ್ ಹೇಗ್ ಇಂಪಾರ್ಟೆಂಟೋ ನಿಮಗ್ ನಿಮ್ ತಂದೆನೂ ಇಂಪಾರ್ಟೆಂಟ್ ಅಲ್ವಾ? ಹೌದು, ಆದ್ರೆ ನಮ್ ಸಾಹೇಬ್ರ ತರ ಈಗ ನೀವು ಕೂಡ ನನಗೆ ಮುಖ್ಯ ಆಗಿದ್ದೀರಾ. ಸರಿ, ನೀವ್ ಎಲ್ಲಿದ್ದೀರಾ? ಇನ್ನು ಎಷ್ಟೊತ್ತಾಗುತ್ತೆ? ನಾನ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದೀನಿ. ನಿಮ್ ಎಡ್ಗಡೆ ನೋಡಿ, ಅಲ್ಲಿಂದ ಸ್ಟ್ರೇಟ್ ಆಗಿ ನಡ್ಕೊಂಡ್ ಬನ್ನಿ. ನೀವೆಲ್ಲೂ ಕಾಣಿಸ್ತಾ ಇಲ್ಲ. ಓಕೆ ಓಕೆ, ಸ್ವಲ್ಪ ಮುಂದೆ ಬಂದು ಬಲಕ್ ನೋಡಿ. ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.